ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಈ ವಸ್ತುಗಳಿದ್ದರೆ ಖಂಡಿತವಾಗಿಯೂ ಮನೆಗೆ ಬಡತನ ಬರ್ತದೆ. ಲಕ್ಷ್ಮೀದೇವಿ ಮನೆಯಲ್ಲಿ ನೆಲೆಸುವುದೇ ಇಲ್ಲ. ಹಾಗೂ ದೇವರ ಕೋಣೆಯ ನಿಯಮಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಮನುಷ್ಯನ ದೇಹದಲ್ಲಿ ಹೃದಯವು ಎಷ್ಟು ಮುಖ್ಯವಾಗಿರುತ್ತದೆಯೋ ಹಾಗೆ ಒಂದು ಮನೆಯಲ್ಲಿ ದೇವರ ಕೋಣೆಯು ಪ್ರಮುಖವಾದದ್ದು. ಭಕ್ತರು ದೇವರ ಆಶೀರ್ವಾದವನ್ನು ಪಡೆಯಲು ಎಷ್ಟೇ ಭಕ್ತಿಯಿಂದ ಹಲವಾರು ರೀತಿಯ ವ್ರತಗಳು, ಪೂಜೆಗಳು ಹಾಗೂ ಉಪವಾಸಗಳನ್ನು ಮಾಡಿದರೂ ಅದರ ಫಲ ಸಿಗುತ್ತಿರುವುದಿಲ್ಲ. ಇದಕ್ಕೆ ಮುಖ್ಯ ಕಾರಣವೇ ನೀವು ಮಾಡುವ ಈ ತಪ್ಪುಗಳು. ದೇವರ ಕೋಣೆಯಲ್ಲಿ ದೇವರ ದೊಡ್ಡದಾದ ಫೋಟೋಗಳನ್ನು ಅಥವಾ ವಿಗ್ರಹಗಳನ್ನು ಇಡಬಾರದು. ಇದು ದಂಪತಿಗಳಿಗೆ ಒಳ್ಳೆಯದಲ್ಲ. ದೇವರ ಕೋಣೆಯಲ್ಲಿ ಒಂದು ತಾಮ್ರ ಅಥವಾ ಹಿತ್ತಾಳೆ ಚೊಂಬಿನಲ್ಲಿ ನೀರನ್ನು ತುಂಬಿಸಿ ತುಳಸಿ ದಳಗಳನ್ನು ಹಾಕಿ ದೇವರ ಪಕ್ಕ ಇಟ್ಟರೆ ಇದು ತುಂಬ ಶುಭಕರ. ಇದರಿಂದ ದೇವರ ಕೃಪೆ ನಿಮಗೆ ಸಿಗುವುದರ ಜೊತೆಗೆ ಅನೇಕ ಕಷ್ಟಗಳು ನಿಮ್ಮಿಂದ ದೂರವಾಗುತ್ತದೆ. ಆದರೆ ನೆನಪಿಡಿ, ಯಾವುದೇ ಕಾರಣಕ್ಕೂ ಸ್ಟೀಲ್ ಚೊಂಬಿನಲ್ಲಿ ನೀರನ್ನು ತುಂಬಿಸಿ ಇಡಬೇಡಿ. ಇದರಿಂದ ಯಾವ ಪ್ರಯೋಜನವೂ ಆಗೋದಿಲ್ಲ. ಹಾಗೂ ಈ ನೀರನ್ನು 2 ದಿನಕ್ಕೊಮ್ಮೆಯಾದರೂ ಬದಲಾಯಿಸುತ್ತೀರಿ. ಈ ನೀರನ್ನು ತೀರ್ಥದ ರೂಪದಲ್ಲಿ ಮನೆಯವರು ಸೇವಿಸಬಹುದು ಅಥವಾ ತುಳಸಿ ಗಿಡಕ್ಕೆ ಹಾಕಬಹುದು. ದೇವರ ಪೂಜಾ ಕೋಣೆಯಲ್ಲಿ ದೇವರ ಮುರಿದ ವಿಗ್ರಹಗಳನ್ನು ಇಡಬಾರದು. ಇದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹಾಗೂ ಅಶುಭ ಫಲಿತಾಂಶಗಳನ್ನು ತರುತ್ತದೆ. ಈ ರೀತಿಯಾದ ಮುರಿದ ದೇವರ ವಿಗ್ರಹ, ಗಾಜು ಒಡೆದ ಫೋಟೋ, ಮುರಿದ ಗಂಟೆ ಇವುಗಳನ್ನು ಕೂಡಲೇ ದೇವರ ಕೋಣೆಯಿಂದ ಹೊರಹಾಕಿ. ಇದರಿಂದ ಆರ್ಥಿಕ ಬಿಕ್ಕಟ್ಟು ಹಾಗೂ ಎಲ್ಲ ರೀತಿಯ ಕೆಲಸ ಕಾರ್ಯಗಳಲ್ಲೂ ನಷ್ಟವೇ ಉಂಟಾಗುತ್ತದೆ. ಪಿತೃಗಳ ಚಿತ್ರಪಟ ಅಂದರೆ ನಿಮ್ಮ ಸತ್ತ ಹಿರಿಯರ ಫೋಟೋಗಳನ್ನು ದೇವರ ಕೋಣೆಯಲ್ಲಿ ಹಾಕಬಾರದು. ದೇವರ ಕೋಣೆಯಲ್ಲಿ ಯಾವುದೇ ಕಾರಣಕ್ಕೂ ಒಂದೇ ರೀತಿಯ 2-3 ವಿಗ್ರಹಗಳು, ಒಂದೇ ರೀತಿಯ 2 ದೇವರ ಚಿತ್ರಪಟ ಇಡುವಂತಿಲ್ಲ. ಹಾಗೂ ನಮ್ಮ ಮುಷ್ಟಿಗಿಂತ ದೊಡ್ಡದಾದ ವಿಗ್ರಹಗಳನ್ನು ಇಡಬಾರದು. ದೇವರ ಕೋಣೆಯಲ್ಲಿ ಒಂದು ಶಂಖವನ್ನು ಮಾತ್ರ ಇಡುವುದು ಮಂಗಳಕರ. ಒಂದಕ್ಕಿಂತ ಹೆಚ್ಚು ಶಂಖ, ಶಿವಲಿಂಗವನ್ನು ಇಡುವುದು ಅಮಂಗಳಕರ. ಮನೆಯ ದೇವರ ಕೋಣೆಯಲ್ಲಿ ದೀಪ ಹಚ್ಚಲು ಬೆಂಕಿ ಕಡ್ಡಿಗಳನ್ನು ಇಡುತ್ತೇವೆ. ಆದರೆ ಇದು ತಪ್ಪು. ಬೆಂಕಿ ಕಡ್ಡಿಗಳನ್ನು ಉಪಯೋಗಿಸಿದ ನಂತರ ಕೋಣೆಯಿಂದ ಹೊರಗಿಡಿ. ಈ ರೀತಿಯಾದ ಬೆಂಕಿ ಕಡ್ಡಿಗಳನ್ನು ದೇವರ ಕೋಣೆಯಲ್ಲಿ ಇಡುವುದರಿಂದ ಕುಟುಂಬ ಸದಸ್ಯರು ಆರೋಗ್ಯ ಸಮಸ್ಯೆ ಹಾಗೂ ಸಾಕಷ್ಟು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ದೇವರ ಕೋಣೆಯಲ್ಲಿ ಚೂಪಾದ ಹರಿತವಾದ ವಸ್ತುಗಳನ್ನು ಅಂದರೆ ಕತ್ತರಿ, ಚಾಕು, ಮಚ್ಚು ಈ ರೀತಿಯಾದ ಕಬ್ಬಿಣದ ಸಾಮಾನುಗಳನ್ನು ಇರಬಾರದು. ಏಕೆಂದರೆ ಕಬ್ಬಿಣವು ರಾಹುವಿನ ಸಂಕೇತ, ದರಿದ್ರ ದೇವತೆಯ ಸ್ವರೂಪವಾಗಿದೆ. ಹಾಗಾಗಿ ಎಚ್ಚರ ವಹಿಸಿ. ದೇವರ ಕೋಣೆಯಲ್ಲಿ ಅಥವಾ ಸುತ್ತಮುತ್ತ ಕಸದ ಡಬ್ಬಿ ಅಥವಾ ಕಸವನ್ನು ಶೇಖರಿಸಿ ಇಡಬಾರದು. ದೇವರ ಪೂಜೆ ಮಾಡುವವರು ಯಾವಾಗಲೂ ನೆಲದ ಮೇಲೆ ಕುಳಿತು ದೀಪಾರಾಧನೆ ಮಾಡುವ ಬದಲು ಒಂದು ಮಣೆ ಅಥವಾ ಚಿಕ್ಕ ಚೌಕಾಕಾರದ ಚಾಪೆಯನ್ನು ಹಾಕಿಕೊಂಡು ಅದರ ಮೇಲೆ ಕುಳಿತು ಪೂಜೆ ಮಾಡಿ. ನಂತರ ಮರೆಯದೆ ಚಾಪೆ, ಮಣೆ ಅಥವಾ ವಸ್ತ್ರವನ್ನು ದೇವರ ಕೋಣೆಯಿಂದ ಹೊರಗಿಡಿ. ಇದನ್ನು ಅಲ್ಲಿಯೇ ಬಿಟ್ಟಿದ್ದೇ ಆದಲ್ಲಿ ಆ ಮಣೆಯ ಮೇಲೆ ದರಿದ್ರ ದೇವತೆ ಬಂದು ಕುಳಿತು ಇರುವ ಫಲಗಳನ್ನು ತೆಗೆದುಕೊಂಡು ಹೋಗುತ್ತಾಳೆ. ದೇವರ ಫೋಟೋ ಹಾಗೂ ದೇವರ ಮನೆಯನ್ನು ಸ್ವಚ್ಛಗೊಳಿಸಲು ಹರಿದಿರುವ ಪಂಚೆ, ಟವಲ್ ಹಾಗೂ ಈಗಾಗಲೇ ಬಳಸಿದ ಬಟ್ಟೆಗಳನ್ನು ಉಪಯೋಗಿಸಬೇಡಿ. ದೇವರ ಮನೆಯನ್ನು ಒರೆಸಲು ಶುದ್ಧವಾದ ವಸ್ತ್ರವನ್ನು ಪ್ರತ್ಯೇಕವಾಗಿ ಇರಿಸಿ. ಇಂದಿನ ದಿನ ದೇವರಿಗೆ ಅರ್ಪಿಸಿದ ಹೂಗಳು ಬಾಡಿದ್ದರೆ ಅವುಗಳನ್ನು ತಕ್ಷಣವೇ ದೇವರ ಕೋಣೆಯಿಂದ ತೆಗೆಯಿರಿ. ಇಲ್ಲದಿದ್ದರೆ ನಕಾರಾತ್ಮಕ ಶಕ್ತಿ ಹರಡುತ್ತದೆ ಮತ್ತು ಬಡತನವನ್ನು ಆಕರ್ಷಿಸುತ್ತದೆ. ಈ ರೀತಿಯಾದ ಒಣ ಹೂಗಳನ್ನು ದೇವರ ಕೋಣೆಯಲ್ಲಿ ಇಟ್ಟರೆ ಬಡತನಕ್ಕೆ ಆಹ್ವಾನ ನೀಡಿದಂತೆ ಹಾಗೂ ಅಕಾಲಿಕ ಮರಣ, ಮಂಗಳ ದೋಷ ಹಾಗೂ ಮದುವೆಯಲ್ಲಿ ವಿಳಂಬದಂತಹ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ. ಯೂಸ್ಫುಲ್ ಇನ್ಫಾರ್ಮೇಷನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.